SA1 ಪರೀಕ್ಷೆಗಾಗಿ, ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಗಾಗಿ ಹಿಂದಿ ವಿಷಯದಲ್ಲಿ ಎಸ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪೋಸ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ 10th ಮತ್ತು 9th ಮಾಡಿದ್ದೀವಿ. ಸೊ ಅವೆಲ್ಲ ಕೂಡ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದವು. ಸೊ ಭಾಳಷ್ಟು ರಿಕ್ವೆಸ್ಟ್ ಇತ್ತು, ನಾನು ಕೂಡ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಆದರೂ ಕೂಡ ಇದನ್ನು ರೆಕಾರ್ಡನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಎರಡೂ ಬಗೆಯ ಪ್ರಶ್ನೆಗಳನ್ನು ಹಾಕಿದ್ದೀವಿ, ರಾಜ್ಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳು ಮತ್ತು ಕಲಿಕಾ ಚೇತರಿಕೆಯ ಪ್ರಶ್ನೆಗಳು. ಯಾಕಂದರೆ ಸಾಮರ್ಥ್ಯಗಳ ಹೊಂದಾಣಿಕೆ ಮಾಡೋದ್ರಿಂದ ಸೊ ಪೂರಕವಾಗಿರ್ತಕ್ಕಂಥ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಸಹಿತ ಪರೀಕ್ಷೆಯಲ್ಲಿ ಬರ್ತಾ ಇದ್ದಾವೆ. ಕಲಿಕಾ ಚೇತರಿಕೆದು ಬರ್ತಾ ಇದ್ದಾವೆ. ಆಮೇಲೆ ಎಸ್ ರಾಜ್ಯ ಪಠ್ಯಪುಸ್ತಕದಲ್ಲಿ ಪೂರಕವಾಗಿರ್ತಕ್ಕಂಥ ಬಳಕೆ ಆಗ್ತಕ್ಕಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಸಂವಾದ ಆಗಿರ್ತಕ್ಕಂಥ ಪಾಠಗಳು ಬರ್ತಾ ಇದ್ದಾವೆ. ಅವೆಲ್ಲ ಕ್ವಶನ್ಸ್ಗಳನ್ನು ನೋಡೋಣ. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ನಾಳೆ ನಿಮ್ಮ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ 8th ಹಿಂದಿಯಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ವಿಡಿಯೋ ಇದಾವೆ, ಅದನ್ನು ಸಹಿತ ನೋಡ್ಬೋದು. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅದನ್ನು ಕೂಡ ನೋಡ್ಬೋದು. 2, 3, 4 अंक के प्रश्न. हमें कैसे रहना चाहिए? भगवान से हमें क्या मांगना चाहिए? एक रहे सद्भाव रखे हम, इस वाक्य से क्या अर्थ प्रकट होता है? पद पूर्ण करो. मिलकर रहे उठाए. दूध कहाँ फैल गया? भोलू क्यों घबरा गया? विलोम शब्द जाना बहुत विश्वास विदेश. अन्य वचन रूप पंख घर बेचारा वादा. संज्ञा ಅದಕ್ಕೆ ಉದಾಹರಣೆಗಳನ್ನು ನೋಡ್ಕೊಡ್ರಿ. ಭಾರತ್ ಪರ್ ದುಶ್ಮನೋನೆ ಕಬ್ ಆಕ್ರಮಣ ಕಿಯಾ. ಇಲ್ಲಿ ಎರಡು ವಾಕ್ಯಗಳಿದ್ದಾವೆ ಕನ್ನಡದಲ್ಲಿ ಅನುವಾದ. ಸೊ ಇವು ಬರ್ಬೋದು, ಬೇರೆನೂ ಬರ್ಬೋದು. राष्ट्र रक्षा करना हमारा सबसे बड़ा कर्तव्य है, युद्ध भीषण रूप से फैलता जा रहा था. सो सर्वनामಗಳನ್ನು ಪ್ರಯೋಗ ಮಾಡಲಿಕ್ಕೆ ವಾಕ್ಯಗಳನ್ನು ಕೊಡಬಹುದು. ಶಿಶು ने लघु होकर क्या सीखा है? पानी कैसे बरसता है? नदियाँ कैसे बहती है? पर्यायवाची शब्द शिशु वारिदर. पद्य मिट मिट कर रहे ದಿಂದ सीखावरगे ನೋಡ್ಕೊಡ್ರಿ. गांधी जी किसकी मूर्ति थे? भारत किसके प्रयत्न से आजाद हुआ? गांधी जी पर नाटकों का क्या प्रभाव पड़ा? प्रथम प्रेरणार्थक ನೋಡ್ಕೊಡ್ರಿ. लिखना करना इंपॉर्टेंट इदाವ. हिंदी का पहला समाचार पत्र ಯಾವುದಿದೆ? कन्नड़ का पहला समाचार पत्र ಯಾವುದಿದೆ? समाचार पत्र में कौन कौन से विषय होते हैं? बिल्ली क्या लेकर आया? बंदर बांट कविता से आपको क्या सीख मिलता है? बंदर ने रोटी का बंटवारा किस प्रकार किया? ಸೊ ಬಂದರ್ನೇ ಯಹ ದೇಖ ಅಂತಕ್ಕಂಥ ಪ್ಯಾರದು ಭಾವಾರ್ಥ ನೋಡ್ಕೊಡ್ರಿ. ಚುಟ್ಟಿ ಪತ್ರ ಬರೆಯೋದನ್ನು ನೋಡ್ಕೊಡ್ರಿ. 4 ಅಂಕಕ್ಕೆ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಇಷ್ಟು 28 ಪ್ರಶ್ನೆಗಳನ್ನು ರಾಜ್ಯ ಪಠ್ಯಕ್ರಮದ ಪಾಠಗಳಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡಿವಿ. ಇನ್ನು ಕಲಿಕಾ ಚೇತರಿಕೆಯಿಂದ ನೋಡೋಣ. ಹಿಂದಿ ವರ್ಣಮಾಲಾ ಬಗ್ಗೆ ಬರೆಯೋದನ್ನು ನೋಡ್ಕೊಡ್ರಿ. ವರ್ಣಕ್ಕೆ ಪಹಲೆ ಮತ್ತು ಬಾದ್ ಮೊದಲು ಬರಬೇಕು, ಆಮೇಲೆ ನಂತರ ಬರುವ ಅಕ್ಷರಗಳನ್ನು ಬರೀತಕ್ಕಂಥದ್ದು. ಪಿನ ಮಾತ್ರವಾಲೆ ಒತ್ತಕ್ಷರ ರಹಿತ ಶಬ್ದಗಳು, ಶಬ್ದ ಮತ್ತು ವಾಕ್ಯಗಳು. 12 ಕಡೆ ಕಾಗುಣಿತ ಬಳ್ಳಿಗಳು. 2.22 2.23 ಪದ್ಯಗಳಿದ್ದಾವೆ. ಆ ಪದ್ಯಗಳನ್ನು ಓದಿ ಅದಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬರೆಯೋದು, ಅದನ್ನು ನೋಡ್ಕೊಡ್ರಿ. ಆಪ್ ಕ್ಯಾ ಬನ್ನ ಚಾತೆ ಹೋ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಆದಾ ಅಕ್ಷರ ಎಸ್ ಒತ್ತಕ್ಷರ ಶಬ್ದಗಳು. ಸಂಯುಕ್ತ ಅಕ್ಷರ ಕ್ಷತ್ರಜ್ಞ ಅಕ್ಷರ ಅದ್ರ ಬಗ್ಗೆ ನೋಡ್ಕೊಡ್ರಿ. ರಕ್ಕೆ ರೂಪ ಇದಾವೆ. ಎಸ್ ರೂಪ ಪದೇನ ಆಗಿರ್ಬೋದು, ಎಸ್ ರೇಫ್ ಆಗಿರ್ಬೋದು, ಅವುಗಳನ್ನು ನೋಡ್ಕೊಡ್ರಿ. ಅಲ್ಲಿಂದ ಕ್ವಶನ್ ಬರ್ತದೆ. ಈ 3 ಪದ್ಯ ಇದಾವೆ. ಪ್ರಾರ್ಥನಾ ಪಡ್ನಾ ಹೇಜಿ ಪಡ್ನಾ ಹೇ ಮೈ ಬಿ ನಾಮಕ ಮತ, ಅದನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ಬೋದು. 41 ಮತ್ತು 45ರಲ್ಲಿ ಚಿತ್ರಗಳಿದ್ದಾವೆ, ಪೇಜ್ ನಂಬರ್. ಸೊ ಅವುಗಳನ್ನು ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ 3-4 ವಾಕ್ಯಗಳನ್ನು ಬರಲಿಕ್ಕೇನು ಕೇಳಬಹುದು. ಅದೇ ಥರ 6.3 6.4 6.5ದಲ್ಲಿನೂ ಕೂಡ ಚಿತ್ರ ಇದ್ದಾವೆ, ಅವುಗಳನ್ನು ಸಹಿತ ಕೊಟ್ಟು ಬರಲಿಕ್ಕೆ ಕೇಳಬಹುದು. ಇಲ್ಲಿ 5ರಲ್ಲಿ 1 ಅಥವಾ 2 ಕಂಪಲ್ಸರಿಯಾಗಿ ಚಿತ್ರಗಳನ್ನು ಕೊಟ್ಟೇ ಕೊಡ್ತಾರೆ. ಸೊ ಇಷ್ಟೇ ಇತ್ತು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ಗಳನ್ನು. ಸೊ ತುಂಬ ಸರಳವಾಗಿರ್ತಕ್ಕಂಥ ಪರೀಕ್ಷೆ ಇದೆ. ಇಷ್ಟು ವಿಡಿಯೋ ನೋಡ್ಕೊಂಡು ಹೋಗಿದ್ರೆ ಸಾಕು, 20 ಅಬೋ ಮಾರ್ಕ್ಸ್ ಗಳಿಸ್ತೀರಿ. ಸೊ ಹೋಪ್ ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಸಿಗೋ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.